ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಷಯದ ಕಡೆ ಹೋಗೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 3,000 ರೂಪಾಯಿ ಮಹಿಳೆ ಹಾಗೂ ಪುರುಷರಿಗೂ ಪ್ರತಿ ತಿಂಗಳು 3,000 ರೂಪಾಯಿ ಸಿಗುವಂಥ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈ ಒಂದು ಯೋಜನೆಗೆ ಯಾರು ಅಪ್ಲೈ ಮಾಡ್ಬೋದು, ಏನೇನು ಅರ್ಹತೆಗಳಿರಬೇಕು, ಹಾಗೆ ದಾಖಲೆಗಳು ಏನು, ಹಾಗೆ ಹೇಗೆ ನಾವು ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಹಾಗಿದ್ರೆ ನೀವೇನು ಮಾಡಬೇಕು, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮಾಡಿಬೇಡಿ. ನಿಮ್ಮ ಒಂದು ಲೈಕಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋನ ಮಾಡುವಂಥ ಒಂದು ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಒಂದು ಯೋಜನೆಯು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು, ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಒಂದು ಕಾರ್ಡ್ ದೊರೆಯುತ್ತೆ. ಈ ಕಾರ್ಡ್ ಇದ್ರೆ ಮಾತ್ರ ನಿಮಗೆ 3,000 ರೂಪಾಯಿ ಪ್ರತಿ ತಿಂಗಳು ಸಿಗೋದು. ಹಾಗಿದ್ರೆ ಈ ಒಂದು ಕಾರ್ಡಿಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡೋದಾದ್ರೆ, ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಗಾರೆ ಕೆಲಸ ಮಾಡೋರು, ಕ್ಷೌರಿಕರು, ಬಡಗಿ, ಇನ್ನು ಟೇಲರ್ಸು, ಗ್ಲಾಸ್ ಕೆಲಸ ಮಾಡೋರು, ಪ್ಲಂಬಿಂಗ್ ವರ್ಕರ್ಸು, ಟ್ಯಾಕ್ಸಿ, ಆಟೋ ಚಾಲಕರು, ಹಾಗೆ ಕ್ಲೀನರ್ಸು, ಹೀಗೆ 383 ವಿವಿಧ ಕೆಲಸ ಮಾಡೋರು ಅಪ್ಲೈ ಮಾಡ್ಬೋದು. ಈಗ 383 ಕೆಲಸ ಮಾಡೋರ ಬಗ್ಗೆ ನಾನು ಹೇಳ್ತಾ ಇರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಯಾರ್ಯಾರು ಮಾಡೋಕ್ಕಾಗಲ್ಲ ಅಂತ ತಿಳಿಸ್ತೀನಿ, ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ನೋಡಿ. ಈಗ ಗೌರ್ಮೆಂಟ್ ನೌಕರಸ್ಥರು, ಹಾಗೆ PF ತಗೊಳ್ತಿರೋರು, ಹಾಗೆ ESI ಯೋಜನೆಯಡಿ ಒಳಪಟ್ಟಿರೋರು ಈ ಒಂದು ಅರ್ಜಿಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗಿದ್ರೆ ವಯೋಮಿತಿ ಎಷ್ಟಿರಬೇಕು ಅಂತ ನೀವು ಕೇಳೋದಾದರೆ, ಅವರ ವಯಸ್ಸು 16 ವರ್ಷ ಮೇಲ್ಪಟ್ಟಿರಬೇಕು. ಹಾಗೆ 59 ವರ್ಷ ಒಳಗಿನವರು ಈ ಒಂದು ಕಾರ್ಡಿಗೆ ಅಪ್ಲೈ ಮಾಡ್ಬೋದು. ಹಾಗೆ ಏನೇನು ದಾಖಲೆಗಳು ಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಜಾಸ್ತಿ ಏನು ದಾಖಲೆ ಬೇಕಾಗಲ್ಲ ಈ ಒಂದು ಕಾರ್ಡ್ ಪಡೆಯೋದಕ್ಕೆ. ಮೊದಲನೇದಾಗಿ ನೋಡಿ, ಆಧಾರ್ ಕಾರ್ಡ್ ಇರಬೇಕು. ಹಾಗೆ ಬ್ಯಾಂಕ್ ಪಾಸ್ ಪುಸ್ತಕ ಎಲ್ಲರ ಹತ್ರ ಇರುತ್ತಲ್ಲ, ಬ್ಯಾಂಕ್ ಪಾಸ್ ಪುಸ್ತಕ ಬೇಕು. ಹಾಗೆ ನಾಮಿನಿಗೆ ಅಂತ ನೀವು ಯಾರಿಗೆ ಮಾಡಿರ್ತೀರ ನೋಡಿ, ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ಈ ಕಾರ್ಡ್ ಇರುವವರಿಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅಡಿಯಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ರೆ ಅವರಿಗೆ 2 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ಹಾಗೆ ಆಕ್ಸಿಡೆಂಟ್ ಆಗಿ ಪರ್ಮನೆಂಟ್ ಅಂಗವೈಫಲ್ಯ ಹೊಂದಿದವರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಧನ ಕೂಡ ಸಿಗುತ್ತೆ. ಒಂದು ವೇಳೆ ನೋಡಿ, ಈ ಒಂದು ಯೋಜನೆಗೆ ಸರ್ಕಾರದವರೇ ಮೊದಲನೇ ವರ್ಷ 20 ರೂಪಾಯಿ ಕಟ್ಟಿ ನಿಮಗೆ ಈ ಒಂದು ಯೋಜನೆನ ಮಾಡಿಕೊಡ್ತಾರೆ. ಸೆಕೆಂಡ್ ವರ್ಷದಿಂದ ನಿಮ್ಮ ಅಕೌಂಟಲ್ಲಿ ಇದು ಡಿಡಕ್ಟ್ ಆಗ್ತಾ ಬರುತ್ತೆ. ಅಷ್ಟೊಂದು ರೂಪಾಯಿ, ಎಷ್ಟು ಅಮೌಂಟ್ ಅಂತ ಇರುತ್ತಲ್ಲ ಅಷ್ಟು ಅಮೌಂಟ್ ಕಟ್ ಆಗ್ತಾ ಬರುತ್ತೆ. ಹಾಗೆ ಇದು ನಿಮಗೆ ಮಾಡಲಿಕ್ಕೆ ನಿಮ್ಮ ಅಕೌಂಟಲ್ಲಿರುತ್ತೆ ನೋಡಿ, ಅಲ್ಲೇ ಹೋಗಿ ಕೂಡ ನೀವು ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ನಮಗೆ ಇನ್ಸೂರೆನ್ಸ್ ಬರುವಾಗೆ ಮಾಡಿಕೊಡಿ ಅಂತಂದರೆ ಅಲ್ಲೇ ಬ್ಯಾಂಕಲ್ಲಿ ಮಾಡಿಕೊಡ್ತಾರೆ, ನೀವು ಹೋಗಿ ಮಾಡಿಸ್ಕೊಳ್ಬಹುದು. ಸ್ನೇಹಿತರೆ, ಈ 3,000 ರೂಪಾಯಿ ಪಡೀಲಿಕ್ಕೆ ಬೇಕಾದಂಥ ಕಾರ್ಡ್ಗಳಲ್ಲಿ ಒಂದು ಕಾರ್ಡ್ ಅಂತ ಇದು ಈ ಶ್ರಮ ಕಾರ್ಡು. ಈ ಶ್ರಮ ಕಾರ್ಡ್ ಹೆಸರನ್ನು ನೀವು ಕೇಳಿರ್ಬೋದು. ಹಾಗಿದ್ರೆ ಈ ಶ್ರಮ ಕಾರ್ಡ್ ನೀವು ಪಡೀಲಿಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಮನೆಯಲ್ಲೇ ಕೂತ್ಕೊಂಡು ನೀವು ಹೇಗೆ ಮೊಬೈಲಲ್ಲೇ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ. ಅಲ್ಲದೆ ನೀವು ಹತ್ತಿರದಲ್ಲಿ ಇರುವಂತಹ CSC ಕೇಂದ್ರಗಳಿಗೆ ಭೇಟಿ ನೀಡಿ ಕೂಡ ಅಲ್ಲಿ ನೀವು ಈ ಒಂದು ಕಾರ್ಡನ್ನು ಪಡೀಲಿಕ್ಕೆ ಅಪ್ಲೈ ಮಾಡ್ಬೋದು. ಈಗ ಮೊಬೈಲಲ್ಲೇ ಹೇಗೆ ಅಪ್ಲೈ ಮಾಡೋದಂತ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಶ್ರಮ ಕಾರ್ಡ್ ಅಂತ ನೀವು ಸರ್ಚ್ ಮಾಡಿದಾಗ ಈ ರೀತಿ ಈ ಶ್ರಮ ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಆನಂತರ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಬಾಟಮ್ ಕಾರ್ನಲ್ಲಿ ರಿಜಿಸ್ಟರ್ ಆನ್ ಈ ಶ್ರಮ್ ಅಂತ ಕಾಣಿಸ್ತಾ ಇರ್ಬೋದು ನೋಡಿ, ಅಲ್ಲಿ ನೀವೀಗ ಕ್ಲಿಕ್ ಮಾಡಿ. ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಇದೆ. ಅಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಆಮೇಲೆ ಎರಡನೇದು ಕ್ಯಾಪ್ಚಾ ಕೋಡ್ ಅಂತ ಕಾಣಿಸ್ತಾ ಉಂಟು ನೋಡಿ, ಅಲ್ಲಿ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ನೆಕ್ಸ್ಟು PF ಮತ್ತು ESI ಅದು ನೀವು ನೋ ಅಂತ ಕ್ಲಿಕ್ ಮಾಡಿ. ನೋ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಸೆಂಟ್ OTP ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು. ನೀವು ಎಸ್ ಮಾಡಿದ್ರೆ ಮತ್ತೆ ಆಗಲ್ಲ. ನೆಕ್ಸ್ಟ್ ಪೇಜ್ ನೋಡಿ, ಸಬ್ಮಿಟ್ ಅಂತ, ಅಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು, OTP ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರನ್ನು ಅಲ್ಲಿ ಟೈಪ್ ಮಾಡಿದ ನಂತರ ಅಲ್ಲಿ 3 ಆಪ್ಷನ್ ಉಂಟು ನೋಡಿ, ಅಲ್ಲಿ 3 ಆಪ್ಷನಲ್ಲಿ OTP ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ನಾನು ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ. ಆಮೇಲೆ ಕ್ಯಾಪ್ಚಾ ಕೋಡನ್ನು ಅಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ನೆಕ್ಸ್ಟ್ ಕೆಳಗಡೆ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕಂಟಿನ್ಯೂ ಟು ದ ಎಂಟರ್ ಅದರ್ ಡೀಟೇಲ್ಸ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟು ನೋಡಿ, ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಇದೆ. ಇಲ್ಲಿ ಎಮರ್ಜೆನ್ಸಿ ಮೊಬೈಲ್ ನಂಬರ್ ಹಾಗೆ ಇಮೇಲನ್ನು ನೀವು ಬೇಕಿದ್ರೆ ಟೈಪ್ ಮಾಡ್ಬೋದು. ನಂತರ ನೋಡಿ, ನಿಮ್ಮ ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿ. ಹಾಗೆ ಇಲ್ಲಿ ಜೆಂಟ್ಸ್ ಆಗಿದ್ದರೆ ಫಾದರ್ ನೇಮ್ ಮತ್ತು ಹಸ್ಬೆಂಡ್ ನೇಮ್ ಅಂತ ಇದೆ. ಜೆಂಟ್ಸ್ ಆಗಿದ್ದರೆ ಆಬ್ವಿಯಸ್ಲಿ ಫಾದರ್ ನೇಮಿಗೆ ಮುಂದೆ ಟಿಕ್ ಮಾಡಿ. ಲೇಡೀಸು ಮದುವೆ ಆಗಿದ್ದರೆ ಹಸ್ಬೆಂಡ್ ನೇಮ್ ಮುಂದೆ ಕ್ಲಿಕ್ ಮಾಡಿ. ಮದುವೆ ಆಗಿಲ್ಲ ಅಂತಂದರೆ ಫಾದರ್ ನೇಮ್ ಮುಂದೆ ಟಿಕ್ ಮಾಡಿ. ನಂತರ ಕೆಳಗಡೆ ಫಾದರ್ ನೇಮ್ ಅಂತ ಇದೆ, ಅಲ್ಲಿ ಟೈಪ್ ಮಾಡಿ. ಆಮೇಲೆ ಕ್ಯಾಟಗಿರಿ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿ.
ಆನಂತರ ಅಲ್ಲಿ ಬ್ಲಡ್ ಗ್ರೂಪ್ ಅಂತ ಇದೆ, ನಿಮಗೆ ಗೊತ್ತಿದ್ದರೆ ಯಾವುದು ಅಂತ ಟೈಪ್ ಮಾಡಿ. ಆನಂತರ ಡಿಫ್ರೆಂಟ್ಲಿ ಏಬಲ್ ಅಂತ ಉಂಟು ನೋಡಿ, ಅಲ್ಲಿ ನೀವು ಅಂಗವಿಕಲರಾಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಯಾವುದು ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನಾಮಿನಿ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ನೀವು ಯಾರು ನಾಮಿನಿ ಮಾಡಿದ್ದೀರಾ ಅವ್ರ ನೇಮನ್ನು ಇಲ್ಲಿ ಮೊದಲನೇದಾಗಿ ಇಲ್ಲಿ ಟೈಪ್ ಮಾಡಿ. ನಂತರ ಡೇಟ್ ಆಫ್ ಬರ್ತನ್ನು ಅಲ್ಲಿ ಸೆಲೆಕ್ಟ್ ಮಾಡಿ. ಹಾಗೆ ಜೆಂಡರು ಯಾವುದು ಅಂತ ಕೂಡ ಸೆಲೆಕ್ಟ್ ಮಾಡಿ. ಹಾಗೆ ನಿಮಗೆ ಅವರು ಯಾವ ರೀತಿ ರಿಲೇಷನ್ ಆಗಬೇಕು ಅನ್ನೋದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿ. ನಂತರ ನಾಮಿನಿ ಅಡ್ರೆಸ್ಸು, ಅವರ ಅಡ್ರೆಸ್ಸನ್ನು ಅಲ್ಲಿ ಟೈಪ್ ಮಾಡಿ. ಹಾಗೆ ಅಲ್ಲಿ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಹಾಗೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಸ್ಟೇಟ್ ಸ್ಪೆಸಿಫಿಕ್ ಐ ಡಿ ಅಂತ ಇದೆ ನೋಡಿ, ಅಲ್ಲಿ ನೀವು ಏನು ಮಾಡಬೇಕು ಅಂತಿಲ್ಲ, ಹಾಗೆ ಬಿಟ್ಟಿಡಿ. ನೆಕ್ಸ್ಟು ಅರ್ಬನ್ ರೂರಲ್ ಅಂತ ಅಲ್ಲಿ ಯಾವುದು ಅಂತ ಅದ್ರ ಮುಂದೆ ಕ್ಲಿಕ್ ಮಾಡಿ. ಹಾಗೆ ಕರೆಂಟ್ ಅಡ್ರೆಸ್ಸು ಯಾವುದು ಅಂತ ಅಲ್ಲಿ ಟೈಪ್ ಮಾಡಿ. ಸ್ಟೇಟು, ಡಿಸ್ಟಿಕ್ಕು, ಹಾಗೆ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡಿ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ನಂತರ ಇಲ್ಲಿ ನೀವು ಕರೆಂಟ್ ಅಡ್ರೆಸ್ಸಲ್ಲಿ ಎಷ್ಟು ಇಯರಿಂದ ವಾಸ ಇದ್ದೀರಾ ಅಂತ ನೋಡಿಕೊಂಡು ಎಷ್ಟು ಇಯರ್ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅರ್ಬನ್ ಮತ್ತು ರೂರಲ್ ಅಂತ ಇದೆ, ಅಲ್ಲಿ ಕೂಡ ನೀವು ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಅಲ್ಲಿ ಕೂಡ ನೀವು ಯಾವುದಂತ ಕ್ಲಿಕ್ ಮಾಡಿ. ನಿಮ್ಮದು ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಒಂದೇ ಥರ ಇದ್ದರೆ ಒಂದೇ ಥರ ನೀವು ಅಲ್ಲಿ ಟೈಪ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಹಾಗೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ನು, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದು ಅಂತ ಅಲ್ಲಿ ಸೆಲೆಕ್ಟ್ ಮಾಡಿ. ಹಾಗೆ ಅಲ್ಲಿ ಮಂತ್ಲಿ ಇನ್ಕಮ್ ಸ್ಲ್ಯಾಬ್ ಅಂತ ಇದೆ ನೋಡಿ, ಅಲ್ಲಿ ಕೂಡ ನೀವು ನಿಮ್ಮ ಅರ್ನಿಂಗ್ ಬೇಸ್ ಮೇಲೆ ಎಷ್ಟು ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡಿ. ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ಪೇಜಲ್ಲಿ ಪ್ರೈಮರಿ ಆಕ್ಯುಪೇಷನ್ ಅಂತ ಇದೆ ನೋಡಿ, ಅಲ್ಲಿ ನೀವು ಯಾವ ಕೆಲಸವನ್ನು ಮಾಡ್ತೀರಾ ಅದರ 3 ಲೆಟರನ್ನು ಅಲ್ಲಿ ಟೈಪ್ ಮಾಡಿ. ಅಲ್ಲಿ ಟೈಪ್ ಮಾಡಿದಾಗ ಲೀಸ್ಟ್ ಬರುತ್ತೆ. ಆ ಒಂದು ಲೀಸ್ಟಲ್ಲಿ ನೀವು ಮಾಡುವಂಥ ಕೆಲಸ ಬರಲಿಲ್ಲ ಅಂತಂದರೆ ಈ ಕಡೆ ನಾನು ತೋರಿಸಿದ್ದೀನಲ್ಲ, ಇಲ್ಲಿ ಬ್ಲೂ ಲೆಟರಲ್ಲಿ ಬಂದಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದಾಗ 383 ಕೆಲಸದ ವಿಧಗಳು ಅಲ್ಲಿ ಕಾಣಿಸುತ್ತೆ. ಅಲ್ಲಿ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿ. ಆನಂತರ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಪ್ರೈಮರಿ ಆಕ್ಯುಪೇಷನ್ ಅಂತ ಇದೆ, ಎಷ್ಟು ಇಯರಿಂದ ನೀವು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಹಾಗೆ ಸೆಕೆಂಡರಿ ಆಕ್ಯುಪೇಷನ್ ಅಂತ ಇದೆ, ಅಂದರೆ ಈಗ ಗಾರೆ ಕೆಲಸ ಮಾಡೋರು ಬಡಗಿ ಕೆಲಸನೂ ಮಾಡ್ಬೋದು, ಅದು ಯಾವುದು ಅಂತ ನೀವು ಮಾಡ್ತಾ ಇದ್ರೆ ಅಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಲ್ಲಿ ನೀವು ಯಾರ ಹತ್ರ ಟ್ರೈನಿಂಗ್ ತಗೊಂಡು ಕೆಲಸ ಮಾಡಿದರೆ ಅಲ್ಲಿ ಯಾವುದಂತ ಸೆಲೆಕ್ಟ್ ಮಾಡಿ. ಹಾಗೆ ಕೊನೆಯದಾಗಿ ನಿಮಗೆ ಮತ್ತೆ ಈ ಮಾಡ್ತಾ ಇರುವಂಥ ಕೆಲಸಕ್ಕೆ ಮತ್ತೆ ಟ್ರೈನಿಂಗ್ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ಅಲ್ಲಿ ಸೆಲೆಕ್ಟ್ ಮಾಡಿ. ಕೊನೆಯದಾಗಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರುತ್ತೆ ನೋಡಿ, ಬ್ಯಾಂಕ್ ಸೀಡಿಂಗ್ ವಿತ್ ಆಧಾರ್ ಅಲ್ಲಿ ಎಸ್ ಅಂತ ಬಂದಿದೆ ನೋಡಿ. ಆ ರೀತಿ ಬಂದರೆ ನೀವು ಮತ್ತೇನು ಎಂಟ್ರಿ ಮಾಡಬೇಕು ಅಂತ ಏನಿಲ್ಲ. ಬ್ಯಾಂಕ್ ಸೀಡಿಂಗ್ ವಿತ್ ಆಧಾರ್ ನೋ ಅಂತ ಬಂದರೆ ನೀವಿಲ್ಲಿ ಬ್ಯಾಂಕ್ ಅಕೌಂಟ್ ನಂಬರು ಮತ್ತು 2 ಸಲ ಬ್ಯಾಂಕ್ ಅಕೌಂಟ್ ನಂಬರ್ 2 ಸಲ ಟೈಪ್ ಮಾಡಬೇಕು. ಅದರ ನಂತರ ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು. ನೆಕ್ಸ್ಟು IFSC ಕೋಡನ್ನು ಅಲ್ಲಿ ಟೈಪ್ ಮಾಡಿದ್ರೆ ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ನೇಮ್ ಅದಾಗೆ ಬರುತ್ತೆ. ಇದಿಷ್ಟು ನೀವು ಟೈಪ್ ಮಾಡಿದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ಈ ಪೇಜಲ್ಲಿ ನಿಮ್ಮ ಪ್ರಿವ್ಯೂ ಕಾಣಿಸುತ್ತೆ, ಒಮ್ಮೆ ನೀವು ಪರಿಶೀಲಿಸಿ ಸರಿ ಇದೆಯಾ ಅಂತ. ಇಲ್ಲ ಅಂದರೆ ಇಲ್ಲಿ ಲಾಸ್ಟ್ ಎಡಿಟ್ ಆಪ್ಷನ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಸರಿ ಮಾಡಿಸ್ಕೊಂಡ್ರೆ ಆಯಿತು. ಆನಂತರ ಎಲ್ಲ ಸರಿ ಇದೆ ಅಂತಂದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಈ ಶ್ರಮ ಕಾರ್ಡ್ ಜನರೇಟ್ ಈ ಕಾರ್ಡ್ ಬೇಕಿದ್ದರೆ ನೀವು ಲ್ಯಾಮಿನೇಷನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಇಟ್ಕೊಳ್ಳಿ. CSC ಕೇಂದ್ರಗಳಲ್ಲಿ ನೀವು ಅಪ್ಲೈ ಮಾಡಿದ್ರೆ ಅವರೇ ಲ್ಯಾಮಿನೇಷನ್ ಮಾಡಿ ಕೊಡ್ತಾರೆ. ನಿಮ್ಮದು ಇವಾಗ ಈ ಶ್ರಮ ಕಾರ್ಡ್ ರೆಡಿ ಆಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಈ ಶ್ರಮ ಕಾರ್ಡಿಗೆ ನೀವು ಯಾವ ರೀತಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಈ ಶ್ರಮ ಕಾರ್ಡ್ ಸಿಗುತ್ತೆ ಅಂತ ನೋಡಿದ್ರಿ ಅಲ್ವಾ. ಹಾಗಿದ್ರೆ ಈ ಶ್ರಮ ಕಾರ್ಡಿಂದ ನಿಮಗೆ 3,000 ರೂಪಾಯಿ ಸಿಗುತ್ತಾ ಅಂತ ನೀವು ಕೇಳೋದಾದರೆ ಖಂಡಿತವಾಗಿಯೂ ಇಲ್ಲ. ಈಗ 3,000 ರೂಪಾಯಿ ಪಡೆಯುವಂಥ ಕಾರ್ಡ್ಗಳಲ್ಲಿ ಒಂದಾದಂಥ ಕಾರ್ಡು ಈ ಶ್ರಮ ಕಾರ್ಡ್ ಅಂತ ಅಂದೆ ಅಲ್ವಾ ನಾನು. ಹಾಗಿದ್ರೆ ಇದೊಂದೇ ಈ ಶ್ರಮ ಕಾರ್ಡಿಂದ ನಮಗೆ 3,000 ರೂಪಾಯಿ ಸಿಗೋದಿಲ್ಲ. ಆ ಒಂದು ಕಾರ್ಡ್ ಪಡೀಲಿಕ್ಕೆ ನೀವು ಪ್ರಧಾನಮಂತ್ರಿ ಮಾನ್ದಂಡ್ ಯೋಜನ್ ಹೇಳುವಂಥ ಒಂದು ಯೋಜನೆಗೆ ನೀವು ನೋಂದಣಿ ಆಗಬೇಕು. ಅದು ನೋಂದಣಿ ಆಗಬೇಕಂದ್ರೆ ಯಾವ್ಯಾವ ರೀತಿ ಕಂಡೀಷನ್ ಉಂಟು, ಹೇಗೆ ನಾವು ದಾಖಲೆಗಳು ಬೇಕು, ಹಾಗೆ ಹೇಗೆ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿದ್ದೀನಿ, ಪಾರ್ಟ್ 2 ಅಂತ. ದಯವಿಟ್ಟು ಆ ಒಂದು ವಿಡಿಯೋನ ನೀವು ವಾಚ್ ಮಾಡಿ, ಆವಾಗ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಯುತ್ತೆ. ಈ ಒಂದು 3,000 ರೂಪಾಯಿನ ನೀವು ಯಾವಾಗ ಪಡೆಯೋದು ಅನ್ನೋದು ಕೂಡ ನಾನು ಡೀಟೇಲ್ ಆಗಿ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ವಾಚ್ ಮಾಡಿ. ಧನ್ಯವಾದ.